ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸುಭದ್ರೆಯ ವಿಲಾಪವು ಕೃಷ್ಣನ ಸಮಾಧಾನೋಕ್ತಿಗಳು ಎಂಬ 78ನೆಯ ಅಧ್ಯಾಯಕ್ಕೆ ಸ್ವಾಗತ. ಕೃಷ್ಣನು ಎಷ್ಟು ವಿಧವಾಗಿ ಹೇಳಿದರೂ ಸುಭದ್ರೆಯು ಪುತ್ರ ಶೋಕವನ್ನು ತಡೆಯಲಾರದೆ ರೋಧಿಸತೊಡಗಿದಳು. ಹಾ ಕುಮಾರ, ಮಂದಭಾಗ್ಯಳಾದ ನನ್ನನ್ನು ಬಿಟ್ಟು ಯುದ್ಧಕ್ಕೆ ಹೋಗಿ ಪ್ರಾಣವನ್ನೊಪ್ಪಿಸಿದೆಯಾ? ಪರಾಕ್ರಮದಲ್ಲಿ ತಂದೆಗೂ ಕೃಷ್ಣನಿಗೂ ಸಮಾನನೆನಿಸಿದ ನೀನು ಅಲ್ಪ ಶತ್ರುಗಳ ಕೈಯಿಂದ ಹತನಾದೆಯಾ? ಕರಿ ನೈದಿಲೆಯಂತೆ ಸುಂದರ ವರ್ಣದಿಂದಲೂ ಅಂದವಾದ ಹಲ್ಲುಗಳಿಂದಲೂ ಹೆಸಳಾದ ಕಣ್ಣುಗಳಿಂದಲೂ ಕೂಡಿದ ನಿನ್ನ ಮುಖವು ಈಗ ಧೂಳಿನಿಂದ ಕೊಳೆಹಿಡಿದು ಕಳೆಗೆಡುವಂತಾಯಿತೆ. ರಣರಂಗದಲ್ಲಿ ಬಿದ್ದ ನಿನ್ನನ್ನು ಸಮಸ್ತ ಭೂತಗಳು ಆಕಾಶದಿಂದ ನೆಲಕ್ಕೆ ಬಿದ್ದ ಚಂದ್ರನೆಂದೇ ಭ್ರಾಂತಿಪಟ್ಟು ನೋಡುವವು. ಅಂದವಾದ ತಲೆ, ಕತ್ತು, ತೋಳು, ಹೆಗಲು, ಎದೆ ಮುಂತಾದ ಅವಯವಗಳಿಂದಲೂ ತಗ್ಗಿದ ಉದರ ಪ್ರದೇಶದಿಂದಲೂ ಉಬ್ಬಿ ಬೆಳೆದ ಎಲ್ಲ ಅವಯವಗಳಿಂದಲೂ ಕೂಡಿದ ನೀನು ರಣಭೂಮಿಯಲ್ಲಿ ಮಲಗಿರುವುದನ್ನು ನೋಡಿ ಸಮಸ್ತ ಭೂತಗಳು ದುಃಖಾಶ್ಚರ್ಯಗಳಿಂದ ಮರುಳಾಗುವವು. ಉತ್ತಮಾಸ್ತರಣಗಳುಳ್ಳ ರಾಜಯೋಗ್ಯವಾದ ಹಾಸಿಗೆಯಲ್ಲಿ ಮಲಗುತ್ತಿದ್ದ ನೀನು ರಣಭೂಮಿಯಲ್ಲಿ ಹೇಗೆ ಮಲಗುವೆ? ಉತ್ತಮ ಸ್ತ್ರೀಯರಿಂದ ಉಪಚರಿಸಲ್ಪಡುತ್ತಿದ್ದ ನೀನು ಮಾಂಸಾಹಾರಿಗಳಾದ ನರಿಗಳ ನಡುವೆ ಮಲಗುವಂತಾಯಿತೆ. ಒಂದಿ ಮಾಗಧರಿಂದ ಎಚ್ಚರಗೊಳಿಸಲ್ಪಡುತ್ತಿದ್ದ ನೀನು ಮಾಂಸಾಹಾರಿ ಜಂತುಗಳ ಕ್ರೂರ ಧ್ವನಿಗಳಿಂದ ಉಪಾಸಿಸಲ್ಪಡುವಂತಾಯಿತೆ. ಅಯ್ಯೋ, ಪಾಂಡವರು, ವೀರರಾದ ವೃಷ್ಣಿಗಳು, ಬಲಾಢ್ಯರಾದ ಪಾಂಚಾಲರು ಇವರೆಲ್ಲರೂ ನಿನಗೆ ನಾಥರಾಗಿರುವಾಗ ಅನಾಥನಂತೆ ನೀನು ಕೊಲೆಗೀಡಾದೆಯಾ? ಆ ವಾಸುದೇವನೇ ನಿನಗೆ ನಾಥನಾಗಿರುವಾಗಲೂ ನೀನು ಅನಾಥನಂತಾದೆಯಾ? ಕುಮಾರ, ನಿನ್ನನ್ನು ಎಷ್ಟೆಷ್ಟು ನೋಡಿದರೂ ತೃಪ್ತಿಯಿಲ್ಲದ ನಾನು ಈಗ ಮಂದ ಭಾಗ್ಯಳಾಗಿ ನಿನ್ನನ್ನು ಅಗಲುವಂತಾಯಿತೆ. ಇನ್ನು ನಿನ್ನನ್ನು ಬಿಟ್ಟು ನಾನು ಬದುಕಲಾರೆನು. ಈಗಲೇ ನಾನು ನಿನ್ನೊಡನೆ ಯಮಗ್ರಹಕ್ಕೆ ಬರುವೆನು, ಇದು ನಿಶ್ಚಯವು. ವಿಶಾಲವಾದ ಕಣ್ಣುಗಳಿಂದಲೂ ಅಂದವಾದ ತಲೆಕೂದಲುಗಳಿಂದಲೂ ಪ್ರಿಯ ವಾಕ್ಯಗಳಿಂದಲೂ ಸುಗಂಧದಿಂದಲೂ ಕೂಡಿದ ನಿನ್ನ ಮುಖವನ್ನು ನಾನು ಯಾವಾಗ ನೋಡುವೆನು? ಶಸ್ತ್ರಕ್ಷತವಿಲ್ಲದ ಆಗಿನ ನಿನ್ನ ಮುಖ ಸೌಂದರ್ಯವನ್ನು ತಿರುಗಿ ನಾನೆಲ್ಲಿ ಕಾಣುವೆನು? ಆ ಭೀಮಸೇನನಿದ್ದು ಫಲವೇನು? ಆ ಪಾರ್ಥನಿದ್ದು ಫಲವೇನು? ಧನುರ್ಧಾರಿಗಳಾದ ಅಷ್ಟು ಮಂದಿ ವೃಷ್ಣಿ ವೀರರು ಪಾಂಚಾಲರು ಇದ್ದು ಫಲವೇನು? ಅವರ ವೀರ್ಯವನ್ನೆಲ್ಲ ಸುಡಬೇಕು. ಏಕಯರು, ಚೇದಿಗಳು, ಮಾತ್ಸ್ಯರು, ಸೃಂಜಯರು ಇವರೆಲ್ಲರೂ ಎದ್ದುಕೊಂಡು ಯುದ್ಧಕ್ಕೆ ಹೋದ ನಿನ್ನನ್ನು ರಕ್ಷಿಸಲಾರದೆ ಹೋದರೆಂದ ಮೇಲೆ ಅವರ ಪರಾಕ್ರಮವನ್ನೆಲ್ಲ ಸುಡಬೇಕಲ್ಲವೇ? ಅಯ್ಯೋ, ಆ ಅಭಿಮನ್ಯುವನ್ನು ಕಾಣದ ನನ್ನ ಕಣ್ಣಿಗೆ ಈ ಸಮಸ್ತ ಭೂಮಿಯು ಕಳೆಗೆಟ್ಟು ಶೂನ್ಯ ಪ್ರಾಯವಾಗಿ ತೋರುತ್ತಿದೆ. ವಾಸುದೇವನ ತಂಗಿಯ ಮಗನು, ಗಾಂಧೀವಧಾರಿಯ ಪುತ್ರನು, ಅತಿರಥನೂ ಆದ ನೀನು ಶತ್ರುಗಳಿಂದ ಹತನಾಗಿ ಬಿದ್ದುದನ್ನು ಹೇಗೆ ತಾನೇ ನಾನು ಕಣ್ಣಿನಿಂದ ನೋಡಲಿ? ಹಾ ವತ್ಸ, ಬಾ ಬೇಗನೆ ಬಾ. ನಿನಗೆ ದಾಹವಿಲ್ಲವೇ? ನಿನ್ನನ್ನು ನೆನೆಸಿಕೊಂಡು ನನ್ನ ಸ್ತನಗಳಲ್ಲಿ ಈಗಲೂ ಹಾಲು ಸ್ರವಿಸುತ್ತಿರುವುದು. ಬೇಗನೆ ಬಂದು ನನ್ನ ತೊಡೆಯಲ್ಲಿ ಮಲಗಿ ಸ್ತನ್ಯಪಾನ ಮಾಡು. ನಿನ್ನ ದರ್ಶನದಿಂದ ಎಷ್ಟಾದರೂ ನನಗೆ ತೃಪ್ತಿ ಎಂಬುದೇ ಇಲ್ಲ. ಕನಸಿನಲ್ಲಿ ಕೂಡ ಘನದಂತೆ ನೀನು ನನ್ನ ಕಣ್ಣಿಗೆ ಕಾಣದೆ ಈಗಾಗಲೇ ಕೈತಪ್ಪಿ ಹೋದೆಯಲ್ಲ. ಮನುಷ್ಯ ಜನ್ಮವು ಅಶಾಶ್ವತವು, ನೀರಿನ ನೊರೆಯಂತೆ ಚಂಚಲವಾದುದು. ಕುಮಾರ, ಇದು ತರುಣ ವಯಸ್ಸುಳ್ಳ ನಿನ್ನ ಭಾರ್ಯೆಯು ಇಲ್ಲಿರುವಳು. ಉತ್ತಮ ಕುಲದಲ್ಲಿ ಹುಟ್ಟಿ ಸಾಧುಶೀಲೆಯಾಗಿ ಯಾವಾಗಲೂ ಪ್ರಿಯವನ್ನೇ ನುಡಿಯತಕ್ಕ ಆ ಉತ್ತರೆಯನ್ನು ನೋಡು. ಮೆಲ್ಲಗೆ ಬಂದು ಅವಳನ್ನು ಆಲಂಗಿಸಿ ಸಮಾಧಾನಗೊಳಿಸು. ಸುಕುಮಾರಿಯು, ವಿಶಾಲಾಕ್ಷಿಯು, ಗಜಗಾಮಿನಿಯು, ಚಂದ್ರಮುಖಿಯು, ಎಳೆ ಚಿಗುರಿನಂತೆ ಕೋಮಲವಾದ ಮೈಯುಳ್ಳವಳು, ತೊಂಡೆಯ ಹಣ್ಣಿನಂತೆ ತುಟಿಯುಳ್ಳವಳು ಆದ ಈ ನಿನ್ನ ಪ್ರಿಯ ಪತ್ನಿಯನ್ನು ಸಂತೋಷಗೊಳಿಸು. ಕುಮಾರ, ನಿನ್ನನ್ನಗಲಿ ಕೃಶಳಾಗಿ ಎದೆಗೆಟ್ಟಿರುವ ಈ ನಿನ್ನ ಪತ್ನಿಯನ್ನು, ವೃಷಭವನ್ನು ಕಳೆದುಕೊಂಡ ಧೇನುವನ್ನು ಹೇಗೋ ಹಾಗೆ ನಾನು ಹೇಗೆ ತಾನೇ ರಕ್ಷಿಸಲಿ? ಆಹಾ, ನೀನು ಅಕಾಲದಲ್ಲಿ ನನ್ನನ್ನು ಬಿಟ್ಟು ಹೋದೆಯಲ್ಲ. ಜಯಶೀಲನಾಗಿ ಬರುವ ನಿನ್ನನ್ನು ನೋಡಬೇಕೆಂಬ ಆತುರವುಳ್ಳ ನನ್ನನ್ನು ಒಳ್ಳೆ ಫಲಕಾಲದಲ್ಲಿ ಬಿಟ್ಟು ಹೋದೆಯಾ? ಛೀ, ಕ್ರೂರನಾದ ಆ ಕೃತಾಂತನ ಗತಿಯು ವಿದ್ವಾಂಸರಿಗೂ ತಿಳಿಯಲ ಸಾಧ್ಯವಾದುದು. ವತ್ಸ, ಆದುದಾಯಿತು.
ಯಾಗಶೀಲರು, ದಾನಶೀಲರು, ಆತ್ಮಜ್ಞಾನವುಳ್ಳ ಬ್ರಾಹ್ಮಣರು, ಬ್ರಹ್ಮಚರ್ಯವನ್ನು ನಡೆಸಿದವರು, ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದವರು, ಕೃತಜ್ಞರು, ವದಾನ್ಯರು, ಗುರು ಶುಶ್ರೂಷೆ ಮಾಡಿದವರು, ಸಹಸ್ರ ಸಂಖ್ಯೆಯಿಂದ ದಕ್ಷಿಣೆಯನ್ನು ಕೊಟ್ಟವರು, ಇಂತಹ ಪುಣ್ಯ ಕರ್ಮಿಗಳಿಗೆ ಯಾವ ಯಾವ ಗತಿಗಳುಂಟು ಅವನ್ನೆಲ್ಲ ನೀನು ಹೊಂದುವವನಾಗು. ಯುದ್ಧರಂಗದಲ್ಲಿ ಎದೆಗೊಟ್ಟು ನಿಂತು ಅಲ್ಲಿಯೇ ವಿಮುಖನಾಗದೆ ಅನೇಕ ವೀರರನ್ನು ಕೊಂದು ಕೊನೆಗೆ ಅವರಿಂದ ಹತನಾದ ವೀರ ಕ್ಷತ್ರಿಯನ ಗತಿಯನ್ನು ನೀನು ಹೊಂದು. ಸಹಸ್ರ ಗೋದಾನ ಮಾಡಿದವರಿಗೂ, ಯಜ್ಞ ಫಲಗಳನ್ನು ಕೊಟ್ಟವರಿಗೂ, ಸಮಸ್ತ ಸಾಮಗ್ರಿಗಳೊಡನೆ ಗ್ರಹದಾನ ಮಾಡಿದವರಿಗೂ ಯಾವ ಗತಿಯುಂಟು ಅಂತಹ ಗತಿಯನ್ನು ನೀನು ಹೊಂದುವವನಾಗು. ಆಶ್ರಿತರಾದ ಬ್ರಾಹ್ಮಣರಿಗಾಗಿ ನಿಕ್ಷೇಪ ಧನವನ್ನಿಡತಕ್ಕ ಪುಣ್ಯಶಾಲಿಗಳಿಗೆ ಉಂಟಾಗತಕ್ಕ ಗತಿಯು ನಿನಗುಂಟಾಗಲಿ. ಅಭಿಮಾನ ಶೂನ್ಯರಾದವರಿಗೆ ಉಂಟಾಗತಕ್ಕ ಗತಿಯು ನಿನಗುಂಟಾಗಲಿ. ಜಿತೇಂದ್ರಿಯರಾಗಿ ಬ್ರಹ್ಮಚರ್ಯೆಯಲ್ಲಿ ನಿರತರಾದ ಮುನಿಗಳು ಯಾವ ಗತಿಯನ್ನು ಹೊಂದುವರೋ ಆ ಸದ್ಗತಿಯು ನಿನಗುಂಟಾಗಲಿ. ಪತಿವ್ರತೆಯರು ಯಾವ ಗತಿಯನ್ನು ಹೊಂದುವರೋ ಆ ಗತಿಯು ನಿನಗುಂಟಾಗಲಿ. ಯಜ್ಞಾದಿ ಸತ್ಕರ್ಮಗಳಿಂದ ರಾಜರಿಗೆ ಲಭಿಸತಕ್ಕ ಶಾಶ್ವತ ಗತಿಯು ನಿನಗುಂಟಾಗಲಿ. ಸನ್ಯಾಸಾಶ್ರಮಿಗಳಿಗೂ ದೀನರಲ್ಲಿ ದಯ ತೋರಿಸಿದವರಿಗೂ ತನ್ನಲ್ಲಿ ಇದ್ದುದನ್ನೆಲ್ಲ ಇತರರಿಗೆ ವಿಭಾಗಿಸಿ ಕೊಡತಕ್ಕವರಿಗೂ ದೌರ್ಜನ್ಯ ಸ್ವಭಾವವಿಲ್ಲದವರಿಗೂ ಉಂಟಾಗತಕ್ಕ ಗತಿಯು ನಿನಗುಂಟಾಗಲಿ. ವ್ರತನಿಷ್ಠರು, ಧರ್ಮಶೀಲರು, ಆಚಾರ್ಯೋಪಾಸಕರು, ಅತಿಥಿ ಪೂಜಕರು ಇವರಿಗೆ ಉಂಟಾಗತಕ್ಕ ಗತಿಗಳೆಲ್ಲ ನಿನಗುಂಟಾಗಲಿ. ಕಷ್ಟ ಕಾಲದಲ್ಲಿ ಇತರರನ್ನು ಪೋಷಿಸತಕ್ಕವರಿಗೂ, ವ್ಯಸನಗಳಲ್ಲಿ ಧೈರ್ಯವನ್ನು ತಂದುಕೊಳ್ಳತಕ್ಕವರಿಗೂ, ಮಹತ್ತಾದ ಶೋಕಾಗ್ನಿಯು ಬೇಯುತ್ತಿರುವಾಗಲೂ ದೃಢ ಮನಸ್ಕರಾಗಿರುವವರಿಗೂ ಉಂಟಾಗತಕ್ಕ ಗತಿಯು ನಿನಗುಂಟಾಗಲಿ. ಯಾವಾಗಲೂ ತಂದೆ ತಾಯಿಗಳ ಶುಶ್ರೂಷೆಯಲ್ಲಿ ಇರುವವರಿಗೂ, ಸ್ವಪತ್ನಿಯೊಬ್ಬಳಲ್ಲಿಯೇ ನಿರತರಾಗತಕ್ಕವರಿಗೂ ಉಂಟಾಗತಕ್ಕ ಗತಿಯು ನಿನಗುಂಟಾಗಲಿ. ಪರಸ್ತ್ರೀಯನ್ನು ಕಣ್ಣೆತ್ತಿಯೂ ನೋಡದೆ ಸ್ವಪತ್ನಿಯನ್ನು ಋತುಕಾಲದಲ್ಲಿ ಸೇರತಕ್ಕವರ ಗತಿಯು ನಿನಗುಂಟಾಗಲಿ. ಮಾತ್ಸರ್ಯ ಬುದ್ಧಿಯಿಲ್ಲದೆ ಸಮಸ್ತ ಭೂತಗಳನ್ನು ಪ್ರೇಮದೃಷ್ಟಿಯಿಂದ ನೋಡತಕ್ಕವರಿಗೂ, ಇತರರ ವಿಷಯದಲ್ಲಿ ಮರ್ಮಭೇದಕವಾದ ಮಾತನ್ನು ಆಡದವರಿಗೂ, ಕ್ಷಮಾಶೀಲರಿಗೂ ಉಂಟಾಗತಕ್ಕ ಗತಿಯು ನಿನಗುಂಟಾಗಲಿ. ಮದ್ಯ ಮಾಂಸಗಳನ್ನು ವರ್ಜಿಸಿದವರಿಗೂ, ಮದ, ಡಂಬ, ಅನೃತ, ಪರಹಿಂಸೆ, ಅನೀತಿ ಇವುಗಳನ್ನು ಬಿಟ್ಟವರಿಗೂ ಉಂಟಾಗತಕ್ಕ ಗತಿಯನ್ನು ನೀನು ಹೊಂದು. ಲಜ್ಜಾಶೀಲರು, ಶಾಸ್ತ್ರಜ್ಞರು, ಜ್ಞಾನದಿಂದ ತೃಪ್ತರಾದವರು, ಜಿತೇಂದ್ರಿಯರು ಆದ ಸಾಧುಗಳು ಯಾವ ಗತಿಯನ್ನು ಹೊಂದುವರೋ ಆ ಗತಿಯನ್ನು ನೀನು ಹೊಂದುವವನಾಗು ಎಂದಳು. ಹೀಗೆ ವ್ಯಸನದಿಂದ ವಿಲಪಿಸುತ್ತಿದ್ದ ಸುಭದ್ರೆಯ ಬಳಿಗೆ ದ್ರೌಪದಿಯು ಬಂದು ಸೇರಿದಳು. ಅವಳನ್ನು ನೋಡಿದೊಡನೆ ಸುಭದ್ರೆಯ ದುಃಖವು ಇನ್ನೂ ಹೆಚ್ಚಿತು. ಆಗ ಮತ್ತಷ್ಟು ಉಚ್ಚ ಧ್ವನಿಯಿಂದ ರೋಧಿಸುತ್ತಾ ಹುಚ್ಚು ಹಿಡಿದವಳಂತೆ ಕೂಗಿಕೊಂಡು ಮೂರ್ಛಿತಳಾಗಿ ನೆಲದ ಮೇಲೆ ಬಿದ್ದಳು. ಒಡನೆಯೇ ಕೃಷ್ಣನು ಅವಳ ಮೇಲೆ ತಣ್ಣೀರನ್ನು ಚಿಮುಕಿಸಿ ಶೈತ್ಯೋಪಚಾರಗಳನ್ನು ಮಾಡಿ ಹಿತವಾಕ್ಯಗಳನ್ನು ಹೇಳಿ ಸಮಾಧಾನಪಡಿಸಿದನು. ಆಗಲೂ ಸುಭದ್ರೆಯು ಆಗಾಗ ಮೈಮೇಲೆ ಪ್ರಜ್ಞೆಗಿಲ್ಲದಂತೆ ತೋರುತ್ತಾ ನಡುಗುತ್ತಿರುವಳು. ಅವಳನ್ನು ನೋಡಿ ಕೃಷ್ಣನು ತಾನು ದುಃಖಿಸುತ್ತಾ ಹೀಗೆಂದನು: ಅಮ್ಮ ಸುಭದ್ರೆ, ದುಃಖಿಸಬೇಡ. ದ್ರೌಪದಿ, ಉತ್ತರಿಗೆ ನೀನು ಸಮಾಧಾನವನ್ನು ಹೇಳು. ಕ್ಷತ್ರಿಯ ಶ್ರೇಷ್ಠನಾದ ಅಭಿಮನ್ಯುವು ತನಗೆ ಯೋಗ್ಯವಾದ ಉತ್ತಮ ಗತಿಯನ್ನು ಹೊಂದಿರುವನು. ಸುಭದ್ರೆ, ನಮ್ಮ ಕುಲದಲ್ಲಿ ಇನ್ನೂ ಎಷ್ಟೋ ಮಂದಿ ವೀರ ಪುರುಷರು ಹುಟ್ಟಿ ಕಾಲಗತಿಯನ್ನು ಹೊಂದಿದ್ದರು ಯಶಸ್ವಿಯಾದ ನಿನ್ನ ಕುಮಾರನು ಹೊಂದಿದ ಉತ್ತಮ ಗತಿಯನ್ನು ಯಾರೂ ಹೊಂದಿಲ್ಲ. ಮಹಾರಥನೆನಿಸಿದ ನಿನ್ನ ಮಗನು ನಡೆಸಿದ ಕಾರ್ಯವನ್ನು ನಾವು ಯಾರೂ ಮಾಡಲಾರೆವು, ನಮ್ಮ ಸುಹೃತ್ತುಗಳಲ್ಲಿಯೂ ಯಾರೂ ಮಾಡಲಾರರು ಎಂದನು. ಹೀಗೆ ಶ್ರೀಕೃಷ್ಣನು ತನ್ನ ತಂಗಿಯನ್ನು ದ್ರೌಪದಿಯನ್ನು ಉತ್ತರೆಯನ್ನು ಬೇರೆ ಬೇರೆಯಾಗಿ ಸಮಾಧಾನಪಡಿಸಿ ಅರ್ಜುನನ ಪಕ್ಕಕ್ಕೆ ಬಂದು ತನ್ನೊಡನೆ ಬಂದಿದ್ದ ರಾಜರನ್ನು ಬಂಧುಗಳನ್ನು ಅರ್ಜುನನನ್ನು ಅವರವರ ನಿವೇಶನಗಳಿಗೆ ಹೋಗುವಂತೆ ಹೇಳಿ ತನ್ನ ಅಂತಃಪುರಕ್ಕೆ ಹೋದನು. ಅವರು ತಮ್ಮ ತಮ್ಮ ಶಿಬಿರಕ್ಕೆ ಹೊರಟು ಹೋದರು. ಇದು 78ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.